ಮನೆಯಲ್ಲಿ ಎಷ್ಟೇ ಮಿಕ್ಸಿಗಳು, ಗ್ರೈಂಡರ್ಗಳು, ಬ್ಲೆಂಡರ್ಗಳು ಏನಾದರೂ ಇರ್ಬೋದು. ಆದರೆ ಸಾಂಪ್ರದಾಯಿಕವಾದ ಅಡುಗೆಗಳಿಗೆ ರುಚಿ ಕೊಡೋದು ಈ ಥರ ಒಂದು ಕಲ್ಗಟ್ಟ ಇದ್ದಾಗ ಮಾತ್ರ. ಮಸಾಲೆಗಳನ್ನು ಈ ಥರ ಕಲ್ಗಟ್ಟದಲ್ಲಿ ಅರೆದು ಅಡುಗೆಯನ್ನು ಮಾಡಿದ್ರೆ ಅದು ರುಚಿನೇ ವಿಭಿನ್ನವಾಗಿರುತ್ತೆ. ನನ್ನ ಈ ಅಭಿಪ್ರಾಯ ನಿಮಗೆ ಸರಿ ಅನಿಸಿದ್ರೆ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ಇದುವರೆಗೂ ಯಾರೆಲ್ಲ ಸ್ವಾದ ಕುಟೀರ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತೇನೆ. ಈ ಕಲ್ಗಟ್ಟನ ನಾನು ಅಮೆಝಾನಿಂದ ತರಿಸ್ಕೊಂಡಿದ್ದೀನಿ. ಈ ಕಲ್ಗಟ್ಟನ ನಾವು ಹಾಗೆ ಬಳಸೋ ಹಾಗಿಲ್ಲ, ಇದನ್ನು ಚೆನ್ನಾಗಿ ಪಳಗಿಸಿ ನಂತರ ಇದನ್ನು ಬಳಕೆಗೆ ತಗೋಬೇಕಾಗತ್ತೆ. ಸೊ ಇದರಲ್ಲಿ ಮೊದಲು ಮಣ್ಣು ಕಲ್ಲು ಎಲ್ಲ ಜಾಸ್ತಿ ಇರೋದ್ರಿಂದ ಮೊದಲಿಗೆ ಇದನ್ನು ಚೆನ್ನಾಗಿ 1-2 ಸಾರಿ ತೊಳ್ಕೊಬೇಕಾಗತ್ತೆ. ಸೊ ತೊಳೆದ ಮೇಲೆ ಇದರಲ್ಲಿರುವಂಥ ಧೂಳೆಲ್ಲ ಹೋಗುತ್ತೆ. ಈಗ ಕ್ಲೀನಾಗಿರೋ ಅಂಥ ಕಲ್ಗಟ್ಟದಲ್ಲಿ ನೆನೆಸಿರೋ ಅಂಥ ಅಕ್ಕಿನ ಹಾಕಿ ಮೊದಲಿಗೆ ನಾವು ಹರ್ಕೋಬೇಕಾಗತ್ತೆ. ಈ ಥರ ಅಕ್ಕಿನ ಅರಿಯೋದ್ರಿಂದ ಅದರಲ್ಲಿರೋ ಸಣ್ಣ ಪುಟ್ಟ ಮಣ್ಣಿನಾಂಶ, ಕಲ್ಲಿನ ಪುಡಿಗಳು ಕೂಡ ಬಂದುಬಿಡುತ್ತೆ ಹೊರಗಡೆ. ಈಗ ಇದನ್ನು 1 ದಿವಸ ಅಂದರೆ 24 ಗಂಟೆ ನೀರಲ್ಲಿ ಮುಳುಗಿಸಿಟ್ಟು ನೆನೆಸಿಡಬೇಕಾಗತ್ತೆ ಕಲ್ಲು ಪಳಗಿಸ್ಬೇಕಾದ್ರೆ. ಸೊ ಇದು 1 ದಿವಸ ನೆನೆಸಿರೋ ಅಂಥ ಕಲ್ಲು ಈ ರೀತಿ ಬರುತ್ತೆ. ಇಷ್ಟಕ್ಕೆ ಇದ್ರ ಕತೆ ಮುಗಿಲಿಲ್ಲ, ಇನ್ನೂ ಕೂಡ ಇದನ್ನು ನಾವು ಪಳಗಿಸಬೇಕಾಗತ್ತೆ. ಮಾರನೇ ದಿವಸನೂ ಕೂಡ ಮತ್ತೆ ನೆನೆಸಿರೋ ಅಕ್ಕಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಹಿಟ್ಟಿನ ರೀತಿಯಲ್ಲಿ ಇದನ್ನು ಚೆನ್ನಾಗಿ ಹರ್ಕೋಬೇಕಾಗತ್ತೆ. ಕಲ್ಲಿನ ಸುತ್ತಲೂ ಕೂಡ ಈ ಅಕ್ಕಿ ಹಿಟ್ಟನ್ನು ಸವರಿ ಹಚ್ಕೋಬೇಕಾಗತ್ತೆ. ಈ ರೀತಿಯಾಗಿ ನುಣ್ಣಗೆ ನಾವು ಅರೆದಂಥ ಅಕ್ಕಿ ಹಿಟ್ಟನ್ನು ಕಲ್ಲಿಗೆ ಸವರೋದ್ರಿಂದ ಸಣ್ಣ ಸಣ್ಣ ರಂಧ್ರಗಳಲ್ಲೂ ಕೂಡ ಈ ಅಕ್ಕಿ ಹಿಟ್ಟು ಹೋಗಿ ಚೆನ್ನಾಗಿ ಕ್ಲೀನ್ ಆಗುತ್ತೆ ಕಲ್ಲು. ಮತ್ತು ಈಗ ಇದನ್ನು ನಾವು ಒಂದು ಸರಿ ತೊಳ್ಕೊಬೇಕಾಗತ್ತೆ. ಸೊ ತೊಳ್ಕೊಂಡು ಇದನ್ನು ಒರೆಸಿ ನೆಕ್ಸ್ಟ್ ಇದಕ್ಕೆ 1 ಸ್ಪೂನ್ನಷ್ಟು ಅರಿಶಿನ ಹಾಗೆ ಸಾಸಿವೆ ಎಣ್ಣೆನ 1 ಚಮಚದಷ್ಟು ಹಾಕಿ ಈಗ ಇದನ್ನು ಕೂಡ ಚೆನ್ನಾಗಿ ಅರಿಬೇಕಾಗತ್ತೆ. ಸಾಸಿವೆ ಎಣ್ಣೆ ಮತ್ತು ಅರಿಶಿನ ಹಾಕಿ ನಾವು ಅರಿಯೋದ್ರಿಂದ ಕಲ್ಲು ನುಣುಪಾಗುತ್ತೆ, ಹಾಗೆ ಒಳ್ಳೆ ಬಣ್ಣ ಕೂಡ ಬದಲಾಗುತ್ತೆ ಕಲ್ಲು. ನಾವು ಈ ರೀತಿ ಅರಿಶಿನ ಹಚ್ಚಿ ಮತ್ತು ಸಾಸಿವೆ ಎಣ್ಣೆನ ಸವರೋದ್ರಿಂದ ಒಳ್ಳೆ ಪರಿಮಳ ಕೂಡ ಇರುತ್ತೆ. ಮತ್ತು ಆ ಮಣ್ಣಿನ ವಾಸನೆ ಅಥವಾ ಧೂಳಿನ ವಾಸನೆ ಕಲ್ಲಲ್ಲಿ ಏನಿರುತ್ತೆ ಅದೆಲ್ಲ ಹೋಗುತ್ತೆ. ಸೊ ಈ ರೀತಿ ಅರಿಶಿನ ಹಚ್ಚಿ 1-2 ಗಂಟೆಗಳ ಕಾಲ ಹಾಗೆ ಬಿಡಬೇಕಾಗತ್ತೆ. ಆಮೇಲೆ ಮತ್ತೆ ಇದನ್ನು ಇನ್ನೊಂದು ಸರಿ ತೊಳ್ಕೊಳ್ಬೇಕಾಗತ್ತೆ. ಇಷ್ಟಕ್ಕೆ ಮುಗಿಲಿಲ್ಲ. ಈ ರೀತಿಯಾಗಿ ಕಲ್ಗಟ್ಟನ್ನು ಅಥವಾ ನಾವು ಅರಿಯೋ ಕಲ್ಲನ್ನು ಪಳಗಿಸ್ಬೇಕಾದ್ರೆ ಕನಿಷ್ಠ ಪಕ್ಷ 2-3 ದಿವಸ ಸತತವಾಗಿ ಕ್ರಮಬದ್ಧವಾಗಿ ಇದನ್ನು ಪಳಗಿಸ್ಬೇಕಾಗತ್ತೆ. ಈಗ ಇದಕ್ಕೆ ಮತ್ತೆ ನಾನು ಸಾಸಿವೆ ಎಣ್ಣೆನ ಹಚ್ಚಿ ಅಂದರೆ ಕಲ್ಲು ಮತ್ತು ಕುಟಾಣಿ ಏನಿರುತ್ತೆ ಎರಡಕ್ಕೂ ಕೂಡ ಸಾಸಿವೆ ಎಣ್ಣೆನ ಚೆನ್ನಾಗಿ ಸವರಿ ಇದನ್ನು ಮತ್ತೆ 24 ಗಂಟೆಗಳ ಕಾಲ ಹಾಗೆ ಬಿಡಬೇಕಾಗತ್ತೆ. 1 ದಿವಸ ಪೂರ್ತಿ ಈ ರೀತಿ ಸಾಸಿವೆ ಎಣ್ಣೆಯನ್ನು ಹಚ್ಚಿ ಬಿಡೋದ್ರಿಂದ ನಿಮಗೆ ಮಾರನೇ ದಿವಸ ಆಶ್ಚರ್ಯವಾಗುತ್ತೆ. ಕಲ್ಲಿನ ಬಣ್ಣನೇ ಬದಲಾಗಿ ಸುಂದರವಾಗಿರುತ್ತೆ ಕಲ್ಲು, ಮತ್ತು ಹಾಗೆ ನುಣುಪಾಗೂ ಕೂಡ ಇರುತ್ತೆ. ನೆಕ್ಸ್ಟ್ ಈಗ ಇದಕ್ಕೆ ಸ್ವಲ್ಪ ಸೋಪ್ ಲಿಕ್ವಿಡನ್ನು ಹಾಕ್ಕೊಂಡು ಚೆನ್ನಾಗಿ ಬ್ರಷ್ ಮಾಡಿ ತೊಳೆದಾಗ ಕಲ್ಲಿನ ಬಣ್ಣ ಕಂಪ್ಲೀಟಾಗಿ ಬದಲಾಗಿರುತ್ತೆ. ಆದರೆ ಇದರಲ್ಲಿ ಇನ್ನೂ ಸ್ವಲ್ಪ ಮಣ್ಣು ಅಥವಾ ಧೂಳಿನ ವಾಸನೆ ಪೂರ್ತಿಯಾಗಿ ತೆಗಿಬೇಕು ಅಂದರೆ ಈ ಒಂದು ನೆಕ್ಸ್ಟ್ ನಾ ಹೇಳೋ ಟಿಪ್ಪನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಈಗ ಇದಕ್ಕೆ ನಾನು ಒಂದು ಅರ್ಧ ಈರುಳ್ಳಿಯಷ್ಟು ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಜೀರಿಗೆ ಮತ್ತು ಒಂದು ಏಲಕ್ಕಿಯನ್ನು ಹಾಕಿ ಇದರಲ್ಲಿ ಅರಿತೀನಿ. ಈ ರೀತಿ ನಾವು ಮಸಾಲೆ ಪದಾರ್ಥಗಳನ್ನು ಮೊದಲಿಗೆ ನಾವು ಅರಿಯೋದ್ರಿಂದ ಕಲ್ಲಲ್ಲಿ ಮಸಾಲೆ ಪದಾರ್ಥಗಳ ವಾಸನೆ ಇರುತ್ತೆ. ಧೂಳು ಅಥವಾ ಮಣ್ಣಿನ ವಾಸನೆ ಕಂಪ್ಲೀಟಾಗಿ ಈ ಕಲ್ಲಿಂದ ದೂರವಾಗುತ್ತೆ. ಮತ್ತು ಈ ಮಸಾಲೆನೂ ಕೂಡ ನಾವು ಒರಳಿಗೆ ಸುತ್ತಲೂ ಈ ರೀತಿ ಸವರಿ ಈ ಮಸಾಲೆನ ನಾವು ಯಾವುದೇ ಅಡುಗೆ ಪದಾರ್ಥಗಳಿಗೆ ಬಳಸಬಾರ್ದು. ಇದನ್ನು ವೇಸ್ಟು, ಇದನ್ನು ನಾವು ಬಳಸೋ ಹಾಗಿಲ್ಲ. ನಾನಿಲ್ಲಿ ನಿಮಗೆ ಈರುಳ್ಳಿ ಹಾಕಿ ನಿಮಗೆ ತೋರಿಸಿದ್ದೀನಿ, ಅಥವಾ ನೀವು ಬೇರೆ ಇನ್ಯಾವುದಾದ್ರೂ ಮಸಾಲೆ ಬೇಕಾದರೂ ಕೂಡ ಹಾಕಿ ಅರಿಬೋದು. ಒಂದು ಸರಿ ಅರೆದ ಮೇಲೆ ಆ ಮಸಾಲೆನ ಬಿಸಾಕ್ಬಿಡ್ಬೇಕಾಗತ್ತೆ, ಬಳಸಬಾರ್ದು. ನೆಕ್ಸ್ಟ್ ಈಗ ಕುಟಾಣಿ, ಅರಿಯೋ ಕಲ್ಲು ಅಥವಾ ಕಲ್ಗಟ್ಟ ಅಂತ ಏನು ಕರಿತೀವಿ ಇದನ್ನು ಮತ್ತೆ ಒಂದು ಸರಿ ತೊಳೆದು ಕ್ಲೀನ್ ಮಾಡಿ ತೆಗೆದಿಟ್ಕೋಬೇಕಾಗತ್ತೆ. ನೀವೇ ನೋಡ್ಬೋದು ಈಗ ವ್ಯತ್ಯಾಸ, ನಾನು ತರಿಸಿದಾಗ ಕಲ್ಲು ಹೇಗಿತ್ತು ಈಗ ಹೇಗಿದೆ ಅಂತ. ಈಗ ಈ ಕಲ್ಗಟ್ಟ ಸಂಪೂರ್ಣವಾಗಿ ಪಳಗಿದೆ, ಬಳಸೋಕ್ಕೆ ರೆಡಿಯಾಗಿದೆ.
ಇಷ್ಟೊತ್ತು ನಾನು ನಿಮಗೆ ಕನ್ನಡದಲ್ಲಿ ಸಂಪೂರ್ಣವಾಗಿ ವಿವರವನ್ನು ಕೊಟ್ಟಿದ್ದೀನಿ, ಹೇಗೆ ಒಂದು ಕಲ್ಗಟ್ಟನ್ನು ರೆಡಿ ಮಾಡ್ಕೋಬೋದು ಅಂತ. ಈಗ ವಿತ್ ಕ್ಯಾಪ್ಷನ್ನು ನಾನು ಒಂದು ಶಾರ್ಟ್ಸ್ ರೂಪದಲ್ಲೂ ಕೂಡ ಯಾರಿಗೆಲ್ಲ ಕನ್ನಡ ಬರಲ್ಲ ಅವರು ಇಂಗ್ಲೀಷಲ್ಲಿ ಕ್ಯಾಪ್ಷನ್ಸ್ನ ನೋಡಿ ಕೂಡ ನೀವು ಕಲ್ಗಟ್ಟನ್ನು ರೆಡಿ ಮಾಡ್ಕೋಬೋದು ಅಂತ ನಾನು ಇಂಗ್ಲೀಷಲ್ಲಿ ಕ್ಯಾಪ್ಷನ್ಸ್ನ ಕೊಟ್ಟು ವಿಡಿಯೋನ ಹಾಕಿದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದರಿಂದ ನಿಮಗೆ ಉಪಯೋಗ ಆಗಿದ್ದರೆ ಖಂಡಿತವಾಗಲೂ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಮರೀದಿರ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥದೇ ಉಪಯುಕ್ತವಾದ ಮಾಹಿತಿಗಳನ್ನ ಕೊಡುವಂಥ ವಿಡಿಯೋನ ನಿಮ್ಮ ಮುಂದೆ ಮತ್ತೆ ತರೋಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಸಂಬಂಧಿಕರೊಂದಿಗೂ ಕೂಡ ನೀವು ಹಂಚಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.